ನಮಸ್ತೆ ಎಲ್ರಿಗೂ. ನಮ್ಮ ಪೇರೆಂಟ್ಸ್ಗಳದೇ ಟೈಮ್ ಒಂದು ರೀತಿ ಚೆನ್ನಾಗಿತ್ತಲ್ವಾ. ಬಾಕ್ಸ್ಗೆ ರೊಟ್ಟಿ ಮತ್ತು ಚಪಾತಿ ಜೊತೆ ಸ್ವಲ್ಪ ಯಾವುದಾದ್ರೂ ಪಲ್ಯ ಕಟ್ಟಿದ್ರು ಸಾಕು, ನಾವು ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾ ಇದ್ವಿ. ಒಂದು ವೇಳೆ ಖಾಲಿ ಮಾಡ್ಕೊಂಡು ಬಂದಿಲ್ಲ ಅಂದರೆ ಮನೆಗೆ ಬಂದಮೇಲೆ ಅಮ್ಮ ಸ್ವಲ್ಪ ಬೈದರು ಅಂದರೆ ನೆಕ್ಸ್ಟ್ ಡೇ ಆಟೋಮೆಟಿಕ್ಕಾಗಿ ಖಾಲಿ ಆಗಿಬಿಡ್ತಿತ್ತು. ಆದರೆ ಈಗಿನ ಮಕ್ಕಳಿಗೂ ನಾವು ಏನು ಮಾಡಿಕೊಟ್ರು ನೆಕ್ಸ್ಟ್ ಡೇ ಅಮ್ಮ ಏನಾದರೂ ಡಿಫ್ರೆಂಟಾಗಿ ಮಾಡು, ರುಚಿ ಚೆನ್ನಾಗಿರಲಿ ಅಂತ ಕೇಳ್ತಾ ಇರ್ತಾರೆ. ಹಾಗಂತ ಜಂಕ್ ಫುಡ್ಸು, ಪ್ಯಾಕೆಟ್ ಫುಡ್ಸ್ನೆಲ್ಲ ಕೊಟ್ಟು ನಮ್ಮ ಮಕ್ಕಳು ಆರೋಗ್ಯನ ನಾವೇ ಹಾಳು ಮಾಡೋದಕ್ಕೆ ರೆಡಿ ಇರಲ್ಲ ಅಲ್ವಾ. ಸೊ ಆದಷ್ಟು ಹೆಲ್ದಿಯಾಗಿರಬೇಕು, ಮಕ್ಕಳಿಗೂ ಇಷ್ಟ ಆಗಬೇಕು. ಆ ಥರದ್ದನ್ನು ಅಡುಗೆ ಮಾಡಿಕೊಟ್ಟಾಗಲೇ ನಮ್ಮ ಮನಸ್ಸಿಗೂ ಒಂದು ರೀತಿ ಸಮಾಧಾನ ಸಿಗುತ್ತೆ ಅಲ್ವಾ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನನ್ನ ಮಗ ಸ್ಕೂಲ್ಗೆ ಹೋಗೋವರೆಗೂ ಅವ್ನ ಡೈಲಿ ರೂಟೀನ್ ಹೇಗಿರುತ್ತೆ, ಹಾಗೆ ಅದ್ರ ಜೊತೆ ಅವನ ಹೆಲ್ದಿ ಲಂಚ್ ಬಾಕ್ಸ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಸೋಯಾ ಚಂಕ್ಸನ್ನು ನಾನು ನೆನೆಸಿ ಇಟ್ಟಿದ್ದೆ. ಒಂದು ಅರ್ಧ ಗಂಟೆ ನಾವು ಬಾಗಿಲು ತೊಳೆಯೋ ಕೆಲಸ ಅದೆಲ್ಲ ಮುಗಿಯೋಷ್ಟರಲ್ಲೇ ಇದು ಚೆನ್ನಾಗಿ ನೆಂದಿತ್ತು. ಈಗ ಈ ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡ್ಕೊಂಡು ಒಂದು ಕುಕ್ಕರಲ್ಲಿ ಹಾಕಿದ್ದೀನಿ. ಹಾಗೆಯೇ ಇದ್ರ ಜೊತೆ ನೆಂದಿರುವಂಥ ಕಡಲೆಕಾಳನ್ನ ಹಾಕಿ ಸ್ವಲ್ಪ ಮಸಾಲ ಐಟಮ್ಸ್ಗಳು ಅಂದರೆ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆ ಒಂದು ಪೀಸಷ್ಟು ಚಕ್ಕೆ, ಒಂದೆರಡು ಲವಂಗ, ಇದಿಷ್ಟನ್ನು ಹಾಕಿ ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ತುಪ್ಪ, ಹಾಗೆ ಸ್ವಲ್ಪ ನೀರನ್ನ ಹಾಕಿ ಒಂದೇ ಒಂದು ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ. ಇದು ವಿಷಲ್ ಬರೋಷ್ಟೊತ್ತಿಗೆ ಹೋಗಿ ಮಗನ ಎಬ್ಬಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಮಕ್ಕಳನ್ನ ಬೆಳಿಗ್ಗೆ ಎಬ್ಬಿಸ್ಬೇಕು ಬೇಗ ಅಂದರೆ ಸ್ವಲ್ಪ ನಾವು ಸರ್ಕಸ್ ಮಾಡಲೇಬೇಕಾಗತ್ತೆ ಅಲ್ವಾ. ಒಂದು 10 ನಿಮಿಷನಾದರೂ ಅದಕ್ಕೆ ಅಂತಲೇ ನಾವು ಟೈಮ್ ಕೊಡಲೇಬೇಕು. ಸೊ ಮಗನ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದು ಒಂದು ಲೋಟ ನೀರು ಕೊಟ್ಟು ಅವನಿಗೆ ಹಾಗೆ ಹೇಗೆ ಮುದ್ದು ಮಾಡ್ಕೊಳ್ತಾ ಸ್ವಲ್ಪ ನೀರು ಕುಡಿಸಿದ್ಮೇಲೆ ಅವನು ನೆಕ್ಸ್ಟ್ ಬ್ರಷ್ ಮಾಡಿಕೊಂಡು ಅವನೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತಾನೆ. ನಾನು ನೆಕ್ಸ್ಟು ನನ್ನ ಅಡುಗೆ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಷಲ್ ಕೂಡ ಈಗ ಆಗಿದೆ. ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ಫುಲ್ ತಣ್ಣಗಾಗಿದೆ, ಹವಾ ಎಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಓಪನ್ ಮಾಡಿ ಇದರಲ್ಲಿರುವಂಥ ಸೋಯಾ ಚಂಕ್ಸು ಮತ್ತು ಕಾಳುಗಳೆಲ್ಲನೂ ನೀಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕೂಡ ಪೂರ್ತಿ ತಣ್ಣಗಾಗಬೇಕು. ಇದರಲ್ಲಿ ಉಳಿದಿರೋಂಥ ಈ ಕಟ್ಟನ್ನು ಚೆಲ್ಲೋದು ಬೇಡ, ಇದು ಹೈ ಪ್ರೋಟೀನ್ ವಾಟರ್ ಆಗಿರುತ್ತೆ. ಸೊ ನೈಟ್ ಟೈಮಲ್ಲಿ ಡಿನ್ನರ್ಗೆ ಇದನ್ನು ಜಸ್ಟ್ ಸೂಪ್ ಆಗಿ ಕೂಡ ಕುಡ್ಕೋಬೋದು. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಒಳ್ಳೆಯದು. ನಾನು ಹಾಗೆ ಮಾಡ್ತೀನಿ ಯೂಶಲ್ ಆಗಿ. ನೆಕ್ಸ್ಟ್ ಮಗಂಗೆ ಈಗ 1 ಲೋಟ ಹಾಲು ಕೊಡ್ತಾ ಇದ್ದೀನಿ. ಇದ್ರ ಜೊತೆ ನಾನು ಲಿಟಲ್ ಜಾಯ್ ಅವರ ನ್ಯೂಟ್ರಿಮಿಕ್ಸ್ 7+ ವೇರಿಯಂಟನ್ನು 1 ಸ್ಕೂಪ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಡೈಲಿ ಇದನ್ನೇ ಕೊಡಲ್ಲ, ಒಂದು ದಿನ ರಾಗಿ ಗಂಜಿ ಆದರೆ ಒಂದಿನ ಯಾವುದಾದ್ರೂ ಜ್ಯೂಸ್ನ ಮಾಡಿಕೊಟ್ಟಿರ್ತೀನಿ. ಇವತ್ತು ಹಾಲು ಕೊಟ್ಟಿದ್ದೀನಿ. ಯೂಶಲ್ ಆಗಿ ನಾನು ರಾತ್ರಿ ಟೈಮಲ್ಲಿ ಮಕ್ಕಳಿಗೆ ಹಾಲು ಕೊಟ್ಟು ಮಲಗಿಸ್ತೀನಿ ಊಟ ಎಲ್ಲ ಆದಮೇಲೆ. ಈಗ ಇದು ಪೂರ್ತಿ ತಣ್ಣಗಾಗಿತ್ತಲ್ವ, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಥರ ಇದನ್ನು ರುಬ್ಕೊಂಡಿದ್ದೀನಿ. ಅದ್ರ ಜೊತೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಈಗ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಕೈಯಲ್ಲಿ ಈ ರೀತಿ ತಟ್ಟಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಇದನ್ನು ರೆಡಿ ಮಾಡಿಕೊಂಡು ತವಾ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ತವಾ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವಾರದಲ್ಲಿ 1 ಅಥವಾ 2 ಸಾರಿನಾದರೂ ಸೋಯಾ ಚಂಕ್ಸನ್ನು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಯಾಕೆ ಅಂದರೆ ಇದು ಒಂದು ಒಳ್ಳೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನು. ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ಗೆ ಪ್ರೋಟೀನ್ ಅವಶ್ಯಕತೆ ತುಂಬಾ ಇರುತ್ತೆ ಅಲ್ವಾ. ಯಾಕೆ ಅಂದರೆ ಅವರು ಫುಲ್ ಡೇ ಆ್ಯಕ್ಟಿವ್ ಆಗಿರ್ತಾರೆ. ಈ ರೀತಿ ನಾವು ಪ್ರೋಟೀನ್ ರಿಚ್ ಫುಡ್ಗಳನ್ನು ಕೊಡೋದ್ರಿಂದ ಅವರ ಬೋನ್ಸ್ ಗಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗ್ತಾರೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಅವ್ರು ತಿನ್ನೋವಂಥ ಊಟದಲ್ಲಿ ಸ್ವಲ್ಪನಾದರೂ ಹೆಲ್ದಿ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು ನಮ್ಮದು ಅಂದರೆ ತಾಯಂದ್ರ ಜವಾಬ್ದಾರಿ ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಹೆಲ್ದಿಯಾಗಿರೋವಂಥ ಅಡುಗೆಗಳನ್ನು ನಾವು ಮಾಡಿ ಬಾಕ್ಸಿಗೆ ಕಟ್ಟೋದ್ರಿಂದ ಮಕ್ಕಳ ಜೊತೆ ಮಕ್ಕಳು ಅದನ್ನು ತಿನ್ನೋ ಅಭ್ಯಾಸ ಮಾಡ್ಕೊಳ್ತಾರೆ. ಹಾಗೆಯೇ ಇದೇ ರೀತಿ ಹೆಲ್ದಿ ಫುಡ್ ಹ್ಯಾಬಿಟ್ ಕೂಡ ಅವರಲ್ಲಿ ಜನ್ರೇಟ್ ಆಗುತ್ತೆ. ಇವತ್ತು ಲಂಚ್ ಬಾಕ್ಸಿಗೆ ಈ ಸೋಯಾ ಚಂಕ್ಸ್ ಟಿಕ್ಕಿ ಜೊತೆ ಫ್ರೂಟ್ ಬ್ರೇಕಿಗೆ ಅಂತ 1 ಮ್ಯಾಂಗೋ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ನೆನೆಸಿರುವಂಥ ಸ್ವಲ್ಪ ಬಾದಾಮು, ಶೇಂಗಾ ಹಾಗೆ ಸ್ವಲ್ಪ ಪಿಸ್ತಾನ ಕೂಡ ಇಟ್ಟಿದ್ದೀನಿ. ಹಾಗೆ ಈ ಸೋಯಾ ಚಂಕ್ಸ್ ಟಿಕ್ಕಿಗೆ ನಾನು ಮಾಡಿರೋಂಥ ಗ್ರೀನ್ ಚಟ್ನಿನ ಕೂಡ ಸ್ವಲ್ಪ ಕೊಟ್ಟಿದ್ದೀನಿ.
ಇದನ್ನು ಸ್ವಲ್ಪ ಬೆಣ್ಣೆ ಅಥವಾ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಗ ಮನೇಲೇ ಒಂದೆರಡು ತಿಂದ ಅಲ್ವಾ, ಅವ್ನಿಗಂತೂ ಸಖತ್ ಇಷ್ಟ ಆಯಿತು. ಅಮ್ಮ ಬಂದಮೇಲೆ ಕೂಡ ಒಂದೆರಡು ತಿಂತೀನಿ ಅಂತ ಹೇಳ್ತಾ ಇದ್ದ. ಈ ಸೋಯಾ ಚಂಕ್ ಸ್ಟಿಕ್ಕಿ ಜಸ್ಟ್ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಇರೋರಿಗಂತೂ ತುಂಬ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ಈ ಹೆಲ್ದಿ ಲಂಚ್ ಬಾಕ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿ ಹೆಲ್ದಿ ಲಂಚ್ ಬಾಕ್ಸ್ ಐಡಿಯಾಸ್ಗಾಗಿ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಮಕ್ಕಳಿದ್ರೆ ಅವರ ತಾಯಂದ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.